ಹೌಸ್ನ ಸಹಯೋಗದಲ್ಲಿ ಇದೇ 13ನೇ ತಾರೀಕು ಆಗಸ್ಟ್ 13ನೇ ತಾರೀಕು 2026ನೇ ವರ್ಷದ ಶ್ರಾವಣ ಆರಂಭ ಆಗ್ತಾ ಇದೆ. ಶ್ರಾವಣ ಆರಂಭ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಶ್ರಾವಣ ಬಂತು ಎನ್ನುವಂತಹ ಒಂದು ಸಂಗೀತ ಸಂಜೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಶ್ರಾವಣ ಬಂತು ಅನ್ನುವಂತಹ ಟೈಟ್ಲ್ ಯಾಕೆ ಅಂದರೆ, ಒಂದು ಸುಪ್ರಸಿದ್ಧ ಭಾವಗೀತೆ ಇದೆ, ಶ್ರಾವಣ ಬಂತು ಅಂತ ಹೇಳಿ. ಆ ಹಾಡಿನ ಮೊದಲ ಸಾಲು ಏನಿದೆ ಅದನ್ನೇ ಕಾರ್ಯಕ್ರಮದ ಟೈಟ್ಲು ಮಾಡಿಕೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದರಲ್ಲಿ ಒಂದಷ್ಟು ಸುಪ್ರಸಿದ್ಧ ಭಾವಗೀತೆಗಳು, ಜನಪ್ರಿಯ ಜಾನಪದ ಗೀತೆಗಳನ್ನು ಹಾಡಿಸಲಾಗುತ್ತೆ. ಹಾಡುವ ಗಾಯಕರು ಬಂದು ನಾಡಿನ ಪ್ರಖ್ಯಾತ ಮತ್ತು ಪ್ರತಿಷ್ಠಿತ ಗಾಯಕರಾಗಿರ್ತಾರೆ. ರವಿ ಮೂರೂರು ಅವರು ಇರ್ಬೋದು, ಸವಿತಾ ಗಣೇಶ್ ಇರ್ಬೋದು, ಭಾಗ್ಯಶ್ರೀ ಗೌಡ ಅವರಿರ್ಬೋದು, ಹಾಗೆಯೇ ನಮ್ಮ ಕಡಬಗೆರೆ ಮುನಿರಾಜ್ ಇರ್ಬೋದು. ಇವರೆಲ್ಲರೂ ಕೂಡ ಸಂಗೀತ ಕ್ಷೇತ್ರದಲ್ಲಿ ಅವರದೇ ಆದಂತಹ ಮಹತ್ತರ ಸಾಧನೆಯನ್ನು ಮಾಡಿರುವಂತಹ ಗಾಯಕರುಗಳಾಗಿದ್ದು, ಅವರಿಗೆ ಒಂದು ಅನೇಕ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಹಲವು ವರ್ಷಗಳಿಂದ ವಾದಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಖ್ಯಾತ ವಾದ್ಯಪಟುಗಳು ಸಾಥ್ ಕೊಡಲಿದ್ದಾರೆ. ಒಟ್ಟಾರೆ ಒಂದು ವಿಶೇಷವಾದ ಚಂದದ ಸಂಗೀತ ಸಂಜೆ ಕಾರ್ಯಕ್ರಮ ಇದಾಗಿದೆ. ನಾನು ನಿಮ್ಮೆಲ್ಲರಲ್ಲಿ, ಪ್ರೀತಿಯ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈ ಹಿಂದಿನ ಕಾರ್ಯಕ್ರಮಗಳಿಗೆ ಹೇಗೆ ನೀವು ಸಹಕಾರವನ್ನು ಕೊಟ್ಟಿದ್ದೀರಿ, ನಮ್ಮ ಕಾರ್ಯಕ್ರಮದ ವಿಚಾರವನ್ನು ಸುದ್ದಿ ಮಾಡಿದ್ದೀರಿ, ಈ ಬಾರಿಯೂ ಕೂಡ ಅಷ್ಟೇ ಚೆನ್ನಾಗಿ ಸುದ್ದಿಯನ್ನು ಮಾಡಿಕೊಟ್ಟು ಜನರು ಬರೋದ್ರ ಜೊತೆಗೆ ನಾನು ಪ್ರತಿ ಬಾರಿ ನಾನು ಬಂದಾಗೆಲ್ಲ ಒಂದು ಮಾತು ಹೇಳೋಗ್ತೀನಿ, ನಮಗೆ ಬಹುದೊಡ್ಡ ಕೊರತೆ ಏನಪ್ಪ ಅಂದರೆ ನಮ್ಮ ಕಾರ್ಯಕ್ರಮದ ಬಗ್ಗೆ ವಿಮರ್ಶೆಗಳು ಬೇಕು ಅಂತ ಹೇಳಿ. ಯೂಶಲಿ ಮೈಸೂರಿನಲ್ಲಿ, ಶಿವಮೊಗ್ಗದಲ್ಲಿ, ಬೆಂಗಳೂರಿನಲ್ಲೆಲ್ಲ ಕಾರ್ಯಕ್ರಮಗಳಾದಾಗ ಅಲ್ಲಿನ ಪತ್ರಕರ್ತರು ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಬರೀತಾರೆ, ಅಥವಾ ಸರಿ ಮಾಡ್ಕೋಬೇಕಾದ್ರೆ ಏನು ಸರಿ ಮಾಡ್ಕೋಬೇಕು ಅಂತ ಹೇಳಿ ಬರೀತಾರೆ. ಕಲಾವಿದರು ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ, ಸಂಘಟಕರು ಅದನ್ನು ಒಪ್ಕೋತಾರೆ. ಸೊ ನೀವುಗಳು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ, ಕಾರ್ಯಕ್ರಮ ಚೆನ್ನಾಗಿದ್ದರೆ ದಯವಿಟ್ಟು ನಿಮ್ಮ ಪತ್ರಿಕೆಗಳಲ್ಲಿ ಬರೀರಿ, ಅದು ನಮಗೆ ಮತ್ತಷ್ಟು ಪ್ರೋತ್ಸಾಹ ಕೊಡುತ್ತೆ. ಒಂದು ವೇಳೆ ಕಾರ್ಯಕ್ರಮದಲ್ಲಿ ಏನಾದರೂ ಬದಲಾವಣೆಗಳು ಮಾಡ್ಕೋಬೇಕು ಅಂತ ನಿಮ್ಗೆ ಅನಿಸಿದ್ರೆ ಅದನ್ನು ಕೂಡ ಬರೀರಿ, ನಾವು ಅದನ್ನು ಒಪ್ಕೊಳ್ತೀವಿ, ಮತ್ತು ಮುಂದಿನ ಕಾರ್ಯಕ್ರಮಗಳಿಗೆ ಅದನ್ನು ಅಳವಡಿಸ್ಕೋತೀವಿ. ಇದು ಬಹಳ ಗುಣಮಟ್ಟದ ಕಾರ್ಯಕ್ರಮ. ಈಗ ನಿಮ್ಮ ಕೈಗೆ ಏನು ನಾವು ಪಾಸ್ ಕೊಟ್ಟಿದ್ದೀವಿ, ಇದು ಎಂಟ್ರಿ ಪಾಸ್ ಅಂತ ಇರುತ್ತೆ. ಅಂದರೆ ಪಾಸ್ ಕಡ್ಡಾಯ ಅಂತ ಏನಿಲ್ಲ, ಪಾಸ್ಗಳಿದ್ರೆ ಅದಕ್ಕೊಂದು ಮಹತ್ವ ಇರುತ್ತೆ ಅನ್ನೋ ಕಾರಣಕ್ಕೆ ಪಾಸ್ ನಾವು ಮಾಡಿದ್ದೀವಿ. ದಯವಿಟ್ಟು ಪಾಸ್ ಜೊತೆಗೆ ಬನ್ನಿ. ಪಾಸ್ ಜೊತೆಗೆ ಬಂದರೆ ನಿಮಗೆ ಮುಂದಿನ ಚೇರ್ಗಳು ಖಾಲಿ ಇರುತ್ತೆ, ಮುಂದಿನ ಚೇರ್ಗಳಲ್ಲಿ ಕುಳಿತುಕೋಬೋದು. ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ. ನೀವು ಪತ್ರಕರ್ತರು, ನಿಮಗೆ ಯಾವ ಟೈಮಲ್ಲಿ ಯಾವ ಸುದ್ದಿ ಬರುತ್ತೋ, ಎಲ್ಲಿರಬೇಕಾಗುತ್ತೋ ಅನಿವಾರ್ಯತೆ ಗೊತ್ತಿರಲ್ಲ. ಆದ್ದರಿಂದ ನಿಮಗೆ ಸಮಯ ಇದ್ದರೆ ನೀವು ಖಂಡಿತ ಬನ್ನಿ. ಇಲ್ಲಾಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸು, ನಿಮ್ಮ ಫ್ರೆಂಡ್ಸ್ನವರು ಕಳಿಸ್ಕೊಡಿ. ಒಂದು ಒಳ್ಳೆ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮ್ಮ ಅಕ್ಷರ ಬುಕ್ ಹೌಸ್ನ ಸ್ಥಾಪಕರಾಗಿರುವಂತಹ ಟೈಮ್ಸ್ ಗಂಗಾಧರ್ ಅವರು ನಮ್ಮ ಜೊತೆಗಿರುವಂಥದ್ದು ನಮ್ಗೆ ಭಾಳ ಖುಷಿ ಕೊಡುವಂಥ ವಿಚಾರ. ಅವ್ರ ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಹಿಂದಿನ ಗೌರವಾಧ್ಯಕ್ಷರು ರವಿ ನಾಕಲ್ಗೌಡ ಅವರು ಕೂಡ ಜೊತೆಗಿರುವಂಥದ್ದು. ಹಾಗೆಯೇ ನಮ್ಮ ರಾಜೇಶ್ ಗೌಡರು ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆ. ಇದರ ಜೊತೆಗೆ ನಮಗೆ ಸಹಕಾರಿಯಾಗಿ ನಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ಹೆಚ್ಚಿಲ್ಲ ಸರ್ ಆಲ್ರೆಡಿ ಮಾತಾಡಿದ್ದಾರೆ. ಸೊ ಒಂದು ಉದ್ದೇಶ ಏನಂದರೆ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಿನಲ್ಲಿ ಸಾಂಸ್ಕೃತಿಕವಾಗಿ ಯಾವುದಾದ್ರು ಕಾರ್ಯಕ್ರಮಗಳಾಗ್ತಿರ್ಬೇಕು ಅಂತ ಪ್ರತಿಯೊಬ್ಬರು ಬಯಸ್ತಾರೆ. ಬಟ್ ಅದನ್ನು ಕ್ವಾಲಿಟಿಯಾಗಿ ಆರ್ಗನೈಸ್ ಮಾಡೋರ ಸಂಖ್ಯೆ ತುಂಬ ವಿರಳ. ಪ್ರೋಗ್ರಾಮ್ಸ್ಗಳಾಗ್ತಾ ಇರುತ್ತೆ, ಬಟ್ ವೀಕ್ಷಣೆಗೆ ಸೂಕ್ತವಾದದ್ದು ಎಲ್ಲ ಕ್ಯಾಟಗರಿ ಆಫ್ ಪೀಪಲ್ಲು ಕೂಡ ಬಂದು ನೋಡೋ ಥರ ಒಂದು ಕಾರ್ಯಕ್ರಮನ ಆರ್ಗನೈಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ಯತೀಶ್ ಅವರು ತುಂಬ ಇದನ್ನು ರಿಸ್ಕ್ ತೊಗೊಂಡು ಈ ಥರ ಒಂದು ಕಾರ್ಯಕ್ರಮಗಳು ಮಾಡ್ತಿದ್ದಾರೆ. ನನ್ನದೊಂದು ಮನವಿ ಏನು ಅಂದರೆ, ನಾನು ಅವ್ರಿಗೆ ಸಹಕಾರ ಅಷ್ಟೇ. ಬಟ್ ಈ ಥರ ಯಾರೊಬ್ಬರು ಈ ಥರ ಕಾರ್ಯಕ್ರಮ ಮಾಡ್ತಾರೆ ಅಂದಾಗ ನಿಜವಾಗ್ಲೂ ಸ್ವಲ್ಪ ಅವ್ರಿಗೆ ನೀವು ಸಪೋರ್ಟಿವ್ ಆಗಿರಬೇಕು ಅಂತ ಕೇಳ್ಕೊತೀನಿ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇಂಥದ್ದು ತುಂಬ ಕಡಿಮೆ ಆಗ್ತಾ ಬರುತ್ತೆ. ಸೊ ಆದಷ್ಟು ದಯವಿಟ್ಟು ಅವ್ರಿಗೀಗ ಒಂದು ದೊಡ್ಡ ಶಕ್ತಿ ಬಂದಿದೆ ರವಿ ನಾಕಲ್ಗೌಡ ಅವ್ರ ಜೊತೆ ಇರೋದ್ರಿಂದ. ಸೊ ರಾಜೇಶ್ ಅವರು ಕೂಡ ಅವ್ರಿಗೆ ಎಲ್ಲ ಥರ ಸಹಕಾರ ಮಾಡ್ತಾ ಇದ್ದಾರೆ. ನೀವುಗಳು ಕೂಡ ಹೆಚ್ಚು ಸಹಕಾರ ಮಾಡಿ ಅಂತ ಯತೀಶ್ವರ್ಗೆ ನಾವು ಇಲ್ಲಿಂದನೇ ಧೈರ್ಯ ಸ್ಥೈರ್ಯ ಎರಡೂ ತುಂಬ್ತಾ ಇದ್ದೀವಿ. ನಾವು ಇರ್ತೀವಿ, ಭಯ ಪಡಬೇಡಿ. ಬಟ್ ಒಂದು ಒಳ್ಳೆ ಕಾರ್ಯಕ್ರಮ, ಅವ್ರು ಆಗಲೇ ಹೇಳಿದಾಗೆ ಅಟ್ಲೀಸ್ಟ್ ವಿಮರ್ಶೆ ಮಾಡೋಕ್ಕೂ ನೀವುಗಳು ಬರಬೇಕು ಅಂತ ಕೇಳ್ಕೊತೀನಿ. ರಿಲ್ಯಾಕ್ಸೇಷನ್ಗೆ ಇಟ್ಸ್ ರಿಯಲಿ ಎ ವೆರಿ ಗುಡ್ ಪ್ರೋಗ್ರಾಮ್. ತುಂಬ ಹೋಮ್ವರ್ಕ್ ಮಾಡಿದ್ದೀವಿ, ಒಂದು ಚೆನ್ನಾಗಿ ಆಗಬೇಕು ಅಂತ ಅವ್ರ ಕನಸು. ನಮ್ಮದು ಕೂಡ ಇದೆ ಕನಸು. ಸೊ ಕಳೆದ 6 ವರ್ಷದ ಹಿಂದೆ ನಾವು ಈ ಕಾರ್ಯಕ್ರಮ ಮಾಡಿದ್ವಿ. ಅಕ್ಷರ ಬುಕ್ ಹೌಸಿಂದನೇ ಒಂದು ಬಾರಿಸು ಕನ್ನಡ ಡಿಮ್ಡಿಮವ ಅಂತ ಎಂದೂ ಮರೆಯಾದ ಹಾಡು ಅಂತ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ BK ಸುಮಿತ್ರ ಅವರು, ಅಜಯ್ ವಾರಿಯರ್ ಅವರು ಕೂಡ ದೊಡ್ಡ ಗಾಯಕರು ಬಂದಿದ್ರು. ಈಗಲೂ ಕೂಡ ತುಂಬ ದೊಡ್ಡ ಗಾಯಕರುಗಳ ಇವರ ಸ್ನೇಹಿತರ ಬಳಗನ ಇಲ್ಲಿಗೆ ತೊಗೊಂಬರೋ ಪ್ರಯತ್ನ ಪಡ್ತಾ ಇದ್ದಾರೆ. ದಯಮಾಡಿ ನಿಮ್ಗಳ ಪ್ರೆಸೆನ್ಸೇ ನಮಗೆ ಸಕ್ಸಸ್ ಅಂತ ಅನ್ಕೋತೀನಿ. ಈಗ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಧನ್ಯವಾದಗಳು. ಓಕೆ. ನಮ್ಮ ವಿನಯ್ ರಂಗದೋಳ್ ಅವರು ಕೂಡ ಅತ್ಯುತ್ತಮ ಗಾಯಕರನ್ನು ಹಾಸನ ನಗರಕ್ಕೆ ಕರೆತರುವ ಪ್ರಯತ್ನವನ್ನು ಈ ಕಾರ್ಯಕ್ರಮದ ಒಬ್ಬರು ಡೈರೆಕ್ಟರ್ ಆದಂಥ ಯತೀಶ್ ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಆಗಸ್ಟ್ 13ನೇ ತಾರೀಕು ಇದೊಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ. ಮರೆಯದೆ ಎಲ್ಲರೂ ಕೂಡ ಸಾಯಂಕಾಲ 6:30 ಗಂಟೆಗೆ ಬರಬೇಕು ಅಂತೇಳಿ ನಮ್ಮ ಜಿಲ್ಲೆಯ ಎಲ್ಲ ಕಲಾವಿದರ ಪರವಾಗಿ, ಕನ್ನಡಿಗರ ಪರವಾಗಿ, ಸಾಹಿತ್ಯಾಸಕ್ತರ ಪರವಾಗಿ ಪ್ರತಿಯೊಬ್ಬರನ್ನು ಮನವಿ ಮಾಡ್ತೀವಿ. ಇಂಥ ಕಾರ್ಯಕ್ರಮಗಳನ್ನ ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವರ್ಷಕ್ಕೆ 1-2 ಕಾರ್ಯಕ್ರಮವನ್ನು ಈ ಥರದ್ದು ಮಾಡಬೇಕು. ಇದು ಯಾವುದೇ ರೀತಿ ಕಮರ್ಷಿಯಲ್ ಇಲ್ಲ.
ಟಿಕೆಟಿಗೆ ದುಡ್ಡಿಲ್ಲ. ಟಿಕೆಟಿನ ಯಾಕೆ ಮಾಡಿದ್ದೀವಿ ಅಂದರೆ ಒಂದು ಆ ಕಾರ್ಯಕ್ರಮಕ್ಕೆ ಒಂದು ಮೌಲ್ಯ ಹೆಚ್ಚಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಟಿಕೆಟ್ನೇ ಮಾಡಿದ್ವಿ. ಟಿಕೆಟ್ ಬರದೇ ಇದ್ದರಿಗೂ ಕೂಡ ತರದೇ ಇದ್ದರೂ ಕೂಡ ಪ್ರವೇಶ ಅವಕಾಶ ಇದೆ. ಟಿಕೆಟ್ ತಂದರೆ ಒಂದು ಗೌರವ ಜಾಸ್ತಿ, ಟಿಕೆಟ್ನ ಪಡೆದು ಬಂದಿದ್ದಾರೆ ಅಂತೇಳಿ. ಹಾಗಾಗಿ ಪ್ರತಿಯೊಬ್ಬರು ಕಾರ್ಯಕ್ರಮಕ್ಕೆ ಬಂದು ಒಳ್ಳೆಯ ಕಾರ್ಯಕ್ರಮ, 2.5 hours ಕೂತ್ಕೊಳ್ಳಿ, ಕೇಳಿಸ್ಕೊಳ್ಳಿ. ನಿಮ್ಗೆ ಸಂತೋಷ ಆಗೋಷ್ಟು ಹಾಡುಗಳನ್ನು, ಸುಮಧುರವಾದಂಥ ಸೆಲೆಕ್ಟೆಡ್ ಹಾಡುಗಳನ್ನ ಇಷ್ಟೂ ಜನ ಗಾಯಕರು ಹಾಡ್ತಾರೆ, ನಮ್ಮೂರಿಗೆ ಬರ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಕಲಾಭವನಕ್ಕೆ ಬನ್ನಿ ಅಂತೇಳಿ ವಿಶ್ವಪಥ ಚಾರಿಟೇಬಲ್ ಟ್ರಸ್ಟ್ ಪರವಾಗಿ ನಾವೆಲ್ಲರೂ ಕೂಡ ಮನವಿಯನ್ನು ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ.